దేవుಡು ಅವರ ಮಹಾಬ್ರಾಹ್ಮಣ 47ನೆಯ ತರಂಗ. ವಿಶ್ವಾಮಿತ್ರನು ನೇರವಾಗಿ ವಾಮದೇವನ ಆಶ್ರಮಕ್ಕೆ ಬಂದನು. ಅಲ್ಲಿ ವಾಮದೇವನು ವಿಶ್ವಾಮಿತ್ರನನ್ನು ಎದುರು ನೋಡುತ್ತಿದ್ದಾನೆ. ಮಿತ್ರರಿಬ್ಬರೂ ಬಹು ಸಂತೋಷದಿಂದ ಒಬ್ಬರನ್ನೊಬ್ಬರು ಆಲಂಗಿಸಿದರು. ವಾಮದೇವನು ತನ್ನ ಮಿತ್ರನಿಗೆ ಅರ್ಘ್ಯಪಾದ್ಯಾದಿ ಕಾಲೋಚಿತವಾದ ಉಪಚಾರಗಳನ್ನೆಲ್ಲ ಮಾಡಿ, ವಿಶ್ವಾಮಿತ್ರ, ನೀನು ಸಾಮಾನ್ಯನಲ್ಲ, ನಮ್ಮ ಅಗ್ನಿದೇವನನ್ನು ಕೂಡ ಬುಟ್ಟಿಗೆ ಹಾಕಿಬಿಟ್ಟಿದ್ದೀಯಲ್ಲ ಎಂದನು. ಅದು ವಿಶ್ವಾಮಿತ್ರನಿಗೆ ಅರ್ಥವಾಗಲಿಲ್ಲ. ಇಲ್ಲವಲ್ಲ, ನಾನು ಅಗ್ನಿವಿದ್ಯೆಗೆ ಕೈಯಿಟ್ಟವನೇ ಅಲ್ಲ. ದಾರಿಯಲ್ಲಿ ಬರುತ್ತಾ ಪುರೂರವ ದಂಪತಿಗಳ ಆಶ್ರಮದಲ್ಲಿ ತಂಗಬೇಕಾಯಿತು. ಅವರು ಬೇಕಾದ ಹಾಗೆ ಉಪಚಾರ ಮಾಡಿದರು. ಅಲ್ಲಿ ಆ ರಾಜರ್ಷಿಯು ತನಗೆ ಅಗ್ನಿದೇವನ ಅಪ್ಪಣೆಯಾಯಿತೆಂದು ಸ್ಥಾಲೀಪಾಕವನ್ನು ಕೊಟ್ಟನು. ಅಗ್ನಿಯು ಇನ್ನೊಬ್ಬರಿಗೆ ಉಲಿಯುವುದೂ ಉಂಟೆ? ಅದು ಏನಿದ್ದರೂ ನಿಮ್ಮ 3 ಕುಲದವರ ಸ್ವತ್ತು. ಭಾರತರು, ಭೃಗುಗಳು, ಭರದ್ವಾಜರು. ಮಿಕ್ಕವರಿಗೆ ಅಗ್ನಿಯು ದೊರೆತನೆಂದರೆ ಅದು ನಿಮ್ಮ ಅನುಗ್ರಹ. ನನಗೂ ಜಮದಗ್ನಿ ಇದ್ದಾಗ ಅಗ್ನಿವಿದ್ಯೆಯನ್ನು ಸಂಗ್ರಹಿಸಬೇಕು ಎಂಬ ಆಶೆ ಇತ್ತು. ಆದರೆ ಆ ವಂಶಕ್ಕೆ ನಾವು ಹೆಣ್ಣು ಕೊಟ್ಟಿದ್ದೇವೆ. ಅವರಿಂದ ಏನೂ ತೆಗೆದುಕೊಳ್ಳಬಾರದು ಎಂದು ನಾನು ಆತನನ್ನು ಕೇಳಲಿಲ್ಲ. ಇದರ ಮೇಲೆ ಒಂದು ವೇಳೆ ಏನೋ ಕಳ್ಳದಾರಿ ಹಿಡಿದು ನಾವು ಅಗ್ನಿಯನ್ನು ಸಾಧಿಸಿದೆವು. ನಿಮ್ಮ ಗಂಟೇನು ಹೋಯಿತು? ಅಗ್ನಿ ಪ್ರಸಾದವು ನಮಗೆ ಲಭಿಸಿದರೆ ನಿಮಗೆ ಹೋದುದೇನು ಎಂದನು. ವಾಮದೇವನು ನಕ್ಕು, ಅಲ್ಲಯ್ಯ, ನೀನು ಬರುವುದಕ್ಕೆ ಮುಂಚೆಯೇ ಅಗ್ನಿದೇವನು ಪ್ರತ್ಯಕ್ಷನಾಗಿ ವೈಶ್ವಾನರ ವಿದ್ಯೆಯನ್ನು ಅವನಿಗೆ ಕೊಡು ಎಂದು ಹೇಳಿದನಲ್ಲ. ನನ್ನನ್ನು ಕೇಳಿದ್ದರೆ ನಾನೇ ಕೊಡುತ್ತಿರಲಿಲ್ಲವೇ? ಇನ್ನೇನಿಲ್ಲದಿದ್ದರೂ ನಮ್ಮ ಗುರುಗಳ ಕಷ್ಟದಲ್ಲಿ ಸಹಾಯ ಮಾಡಿದವನೆಂದಾದರೂ ನಾನು ನಿನಗೆ ಆ ವಿದ್ಯೆಯನ್ನು ಕೊಡುತ್ತಿರಲಿಲ್ಲವೇ ಎಂದನು. ವಿಶ್ವಾಮಿತ್ರನಿಗೆ ಆಶ್ಚರ್ಯವಾಯಿತು. ಅವನಿಗೆ ವಾಮದೇವನ ಗುರುಗಳು ಯಾರು ಎಂಬುದು ಗೊತ್ತಿಲ್ಲ. ಕೇಳುವ ಪ್ರಸಂಗವೂ ಬಂದಿರಲಿಲ್ಲ. ಆತನ ಮುಖದ ಆಶ್ಚರ್ಯ ಮುದ್ರೆಯನ್ನು ಕಂಡು ವಾಮದೇವನೇ ಕೇಳಿದನು, ಏಕೆ ನಮ್ಮ ಗುರುಗಳು ಎಂದರೆ ಆಶ್ಚರ್ಯಪಡುತ್ತಿದ್ದೀಯೇ? ನಮ್ಮ ಗುರುಗಳನ್ನು ಕಾಣೆಯ? ನೀನು ಯಾರನ್ನು ಸರಸ್ವತಿ ನದಿಯಲ್ಲಿ ಕೊಚ್ಚಿಸಿದುದು? ಅದೂ ಮರೆತು ಹೋಯಿತೇನು? ವಿಶ್ವಾಮಿತ್ರನು ನಂಬುವುದು ಕಷ್ಟವಾಯಿತು. ಹಿಂದೆ ನಡೆದುದೆಲ್ಲವೂ ಒಮ್ಮೆ ಮಾನಸ ಭಿತ್ತಿಯ ಮೇಲೆ ಕಂಡು ಮಾಯವಾಯಿತು. ತಾನು ವಾಮದೇವನಿಂದ ರುದ್ರನನ್ನು ಪಡೆದುದು, ರುದ್ರನ ಅನುಗ್ರಹದಿಂದ ತಾನು ಅಸ್ತ್ರಗ್ರಾಮವನ್ನು ಸಂಪಾದಿಸಿದುದು, ಆ ಅಸ್ತ್ರಗಳನ್ನು ತಾನು ಆಶ್ರಮದಲ್ಲಿ ಉಪಯೋಗಿಸಿದುದು, ಅಲ್ಲಿ ತಾನು ತೇಜೋಭಿಭೂತನಾಗಿ ಬಿದ್ದಾಗ ವಾಮದೇವನು ತನ್ನನ್ನು ತಂದು ಉಪಚರಿಸುವುದು, ಮುಂದೆ ತ್ರಿಶಂಕುವಿನ ಪ್ರಸಂಗ ಎಲ್ಲವೂ ನೆನಪಾಗಿ, ಹಾಗಾದರೆ ವಸಿಷ್ಠರೇ ನಿನ್ನ ಗುರುಗಳು ಎಂದನು. ವಾಮದೇವನು ಸಹಜವಾಗಿ, ಹೌದು, ನೀನು ಅದನ್ನು ಕಾಣೆಯಾ? ಇನ್ನೂ ಒಂದು ಹೆಜ್ಜೆ ಹೋಗಿ ಹೇಳುವೆನು ಕೇಳು. ನೀನು ಆಶ್ರಮದಲ್ಲಿ ಅಷ್ಟೆಲ್ಲ ಮಾಡಿ ಹೊರಟು ಹೋದೆಯಲ್ಲ, ಆಗ ಅವರೇ ನನ್ನನ್ನು ಕರೆದು, ನೀನು ಬೇರೊಂದು ಕಡೆ ಆಶ್ರಮ ಮಾಡಿಕೊಂಡಿರು, ಕೌಶಿಕನು ಅಲ್ಲಿಗೆ ಬರುವನು, ಆತನಿಗೆ ರುದ್ರಾನುಗ್ರಹವು ಲಭಿಸುವ ಹಾಗೆ ಮಾಡಿಕೊಡು ಎಂದು ಹೇಳಿ, ನನಗೆ ಇಷ್ಟವಿಲ್ಲದಿದ್ದರೂ ನನ್ನನ್ನು ಕಳುಹಿಸಿದುದು ಅವರೇ. ನೀನು ಶತ್ರುಪಕ್ಷ, ನಮ್ಮ ಆಶ್ರಮವನ್ನು ಧ್ವಂಸ ಮಾಡುತ್ತೀಯೇ ಎಂದು ತಿಳಿದಿದ್ದಾಗಲೇ ನಿನಗೆ ಗುರುಗಳ ಅಪ್ಪಣೆಯೆಂದು ರುದ್ರವಿದ್ಯೆಯನ್ನು ಕೊಟ್ಟವನು. ಈಗ ನಾವಿಬ್ಬರೂ ಮಿತ್ರರಾಗಿದ್ದೇವೆ. ನಮ್ಮ ಗುರುಗಳಿಗೆ ಅಪಾರವಾದ ಉಪಕಾರ ಮಾಡಿದ್ದೀಯೆ. ಹೀಗಿರಲು ನಿನಗೆ ವೈಶ್ವಾನರ ವಿದ್ಯೆ ಕೊಡುವುದಿಲ್ಲವೇ ಎಂದು ಕೇಳಿದೆ. ಅಷ್ಟೇ, ವಿಶ್ವಾಮಿತ್ರನಿಗೆ ವಸಿಷ್ಠನೆಂಬ ಪರ್ವತದ ಮುಂದೆ ತಾನೊಂದು ಸಾಸಿವೆಯ ಕಾಡೂ ಇಲ್ಲ ಎನ್ನಿಸಿತು. ಇನ್ನು ಆತನ ಹಾಗೆ ಬ್ರಹ್ಮರ್ಷಿಯಾಗುವುದು ಸಾಧ್ಯವೇ ಎಂದು ಸಂದೇಹ ಮೂಡಿತು. ವಸಿಷ್ಠ ಸಮನಾಗುವುದು ಅಸಾಧ್ಯ ಎಂದು ನಂಬಿಕೆಯಾಯಿತು.
ಹಾಗೆ ತಾನು ಆ ನಿರಾಶೆಯಲ್ಲಿ ಕರಗಿ ಹೋಗುತ್ತಿರುವಾಗ ವಾಮದೇವನ ಮಾತುಗಳು ಒಂದೂ ಅರ್ಥವಾಗದೆ ಎಂದನು. ವಾಮದೇವನು ಆತನ ಮನಕ್ಷೋಭವನ್ನು ಕಂಡು, ಏನು ವಸಿಷ್ಠರ ಸ್ಮರಣೆಯಾಗುತ್ತಲೂ ಮತ್ತೆ ಎಲ್ಲವೂ ಮರುಕಳಿಸಿತೋ ಎಂದನು. ಆ ಚುಚ್ಚು ಮಾತು ವಿಶ್ವಾಮಿತ್ರನನ್ನು ಬಹಿರ್ಮುಖನನ್ನು ಮಾಡಿತು. ಆತನು ಗಂಭೀರನಾಗಿ, ಅದಲ್ಲ ವಾಮದೇವ, ಕೌಶಿಕನು ಸಂಪೂರ್ಣವಾಗಿ ಸತ್ತು ಇಂದು ವಿಶ್ವಾಮಿತ್ರನ ಅವತಾರವಾಗಿದೆ. ಆದ್ದರಿಂದ ದ್ವೇಷವಿಲ್ಲ. ಆತನ ಹಿರಿಯತನವೆಷ್ಟು, ನನ್ನ ಕಿರಿಯತನವೆಷ್ಟು ಎಂಬುದು ಇವತ್ತು ತಿಳಿಯಿತು. ಇನ್ನು ಆತನಿಗೆ ಸಮನಾಗುವುದು ಎಂದರೆ ಭೂಮಿಯನ್ನು ಸುತ್ತಿ ಕಂಕುಳಲ್ಲಿ ಇಟ್ಟುಕೊಳ್ಳುವೆನು ಎಂದಂತೆಯೇ ಎಂದು ಏನೋ ನಿರಾಶೆಯಿಂದ ಎಳೆದೆಳೆದು ಹೇಳಿದನು. ವಾಮದೇವನು ನಕ್ಕನು. ಹಾಲು ಉಕ್ಕಿದ ಹಾಗೆ ಅಂತಃಕರಣವು ಉಕ್ಕುವುದು. ಆ ಉಕ್ಕುವಿಗೆ ವಸ್ತು ಅಭಿಮತ ವಿಷಯವಾಗಿದ್ದರೆ ರಾಗವಾಗುವುದು, ಅನ್ಯಥಾ ಆಗಿದ್ದರೆ ದ್ವೇಷವಾಗುವುದು. ಹೀಗೆ ಸಹಜವಾಗಿ ವಿಜೃಂಭಿಸುವ ರಾಗದ್ವೇಷಗಳಿಂದ ಮಹಾತ್ಮರಿಗೆ ಸುಖ ದುಃಖಗಳು ಆಗುವುವು ಎಂದು ಭಾವಿಸಿರುವೆಯಾ? ಅವರು ಅದನ್ನು ಪರ್ವಕಾಲದಲ್ಲಿ ಸಮುದ್ರವು ಉಕ್ಕುವ ಹಾಗೆ ಎಂದುಕೊಳ್ಳುವರು. ನಮ್ಮ ಗುರುಗಳು ನೀನೇನು ಮಾಡುವೆ ಎಂಬುದನ್ನು ಕಂಡಿದ್ದರು. ಅವರಿಗೆ ಗೊತ್ತಿತ್ತು. ಅವರು ಅದರಿಂದ ವಿಕಾರವನ್ನು ಪಡೆಯಲಿಲ್ಲ. ಉಕ್ಕುವ ಸಮುದ್ರದ ಪಕ್ಕದಲ್ಲಿರುವ ಬಂಡೆಯು ಸಮುದ್ರದ ಏರು ಇಳಿತಗಳಿಂದ ಹೇಗೆ ಯಾವುದೊಂದು ವಿಕಾರವನ್ನೂ ಪಡೆಯುವುದಿಲ್ಲವೋ ಅದರಂತೆಯೇ ಮಹಾತ್ಮರು ಸುಖ ದುಃಖಗಳಲ್ಲಿ ಸಮರು. ವಿಶ್ವಾಮಿತ್ರನು ಕೇಳಿದನು, ಆಯಿತು ವಾಮದೇವ, ವಸಿಷ್ಠರು ಸುಖ ದುಃಖಗಳಲ್ಲಿ ಸಮನಾದರೆ ಆ ಶೋಕವೇಕೆ ಅವರನ್ನು ಅಷ್ಟು ಗೋಳುಗುಟ್ಟಿಸಿತು? ಅದು ಅವರ ದುಃಖವಲ್ಲ. ಯುಗ ಸಂಧಿಕಾಲದಲ್ಲಿ ಪಂಚಮಹಾಭೂತಗಳ ಶಕ್ತಿಯು ಕ್ಷರಣವಾಗಿ ಅವು ದುಃಖಿಸುವು. ಆ ದುಃಖವನ್ನು ಕೃತಯುಗದಲ್ಲಿ ಯಾರಾದರೊಬ್ಬರು ಅನುಭವಿಸುವರು. ಆ ಮಹಾಭೂತಗಳ ದುಃಖವನ್ನು ವಹಿಸಿಕೊಳ್ಳಲು ಇನ್ನು ಯಾರೂ ಶಕ್ತರಲ್ಲವೆಂದು ಕಲಿದೇವನು ಸ್ವಯಂ ಬಂದು ವಸಿಷ್ಠರನ್ನು ಪ್ರಾರ್ಥಿಸಿದನು. ಅವರು ಆಗಲಿ ವಹಿಸಿಕೊಳ್ಳುತ್ತೇನೆ ಎಂದರು. ಪುತ್ರ ಶೋಕ ರೂಪವಾಗಿ ಅದು ಬಂತು. ಅವರು ಅದನ್ನು ಆ ರೂಪವಾಗಿಯೇ ಅನುಭವಿಸಿದರು. ಅವರು ಬೇಕೆಂದಿದ್ದರೆ ಅದಷ್ಟನ್ನು ಸುಖರೂಪವಾಗಿಯೇ ಅನುಭವಿಸಬಹುದಾಗಿತ್ತು. ಆದರೆ ವರ ಕೊಟ್ಟಿದ್ದರಾಗಿ ಅದನ್ನು ದುಃಖವಾಗಿ ಅನುಭವಿಸಿದರು. ದುಃಖವನ್ನು ಸುಖವಾಗಿ ಅನುಭವಿಸುವುದು ಹೇಗೆ? ಅಯ್ಯೋ, ಇದೊಂದು ದೊಡ್ಡ ವಿಷಯವೇ ವಿಶ್ವಾಮಿತ್ರ. ಈಗ ನಾನು ಇಲ್ಲಿ ಶಿಲಾಸನದಲ್ಲಿ ಕುಳಿತಿದ್ದೇನೆ. ಕೆಳಗೆ ಬಿದ್ದೆ ಎಂದುಕೋ. ಭೂಮಿಗೂ ನನ್ನ ದೇಹಕ್ಕೂ ಸಂಬಂಧವಾದಾಗ ಭೂಮಿಯ ಕಾಠಿಣ್ಯ ಬಲವಾಗಿದ್ದು ಅದನ್ನು ದೇಹವು ಪಡೆಯಲಾರದೆ ಹೋದರೆ ಇಲ್ಲಿ ನೋವಾಗಿ ದೇಹಕ್ಕೆ ದುಃಖವಾಗುವುದನ್ನು ದೇಹದಲ್ಲಿ ಆ ಭೂಮಿಗಿಂತ ಹೆಚ್ಚು ಕಾಠಿಣ್ಯವಿದ್ದರೆ, ಅಥವಾ ಭೂಮಿಯಲ್ಲಿ ದೇಹವು ಸಹಿಸಬಲ್ಲಷ್ಟು ಕಾಠಿಣ್ಯವು ಇದ್ದರೆ, ಅಥವಾ ಭೂಮಿಯಲ್ಲಿ ಮೃದುತ್ವವಿದ್ದರೆ ಆಗ ದೇಹಕ್ಕೆ ನೋವೆಲೆಯದು. ಹತ್ತಿಯ ರಾಶಿಯ ಮೇಲೆ ಬಿದ್ದರೆ, ಮರಳು ರಾಶಿಯ ಮೇಲೆ ಬಿದ್ದರೆ ನಿಮಗೆ ನೋವಾಗುವುದೇನು? ಹಾಗೆ ದುಃಖವು ಬರುವುದು ಲೋಪದಿಂದ. ದೇಹದಲ್ಲಿ ಸಮನಾಗಿರುವ ವ್ಯಾನದ ಒತ್ತಡವು ಹೆಚ್ಚು ಕಡಿಮೆಯಾಗುವುದರಿಂದ. ಆ ವ್ಯಾನವನ್ನು ಅನುಸಂಧಾನ ಮಾಡಬಲ್ಲವರು ಧ್ಯಾನದಲ್ಲಿದ್ದು ತನ್ನ ದೇಹ ಕಾಠಿಣ್ಯವನ್ನು ಹೆಚ್ಚಿಸಿಕೊಂಡರೆ ಆಯಿತು. ಬಂಡೆಯ ಮೇಲೆ ಬಿದ್ದರೂ ನೋವಾಗುವುದಿಲ್ಲ. ಹಾಗೆಯೇ ಇಂದ್ರಿಯಗಳಿಗೆ ಸಹನ ಶಕ್ತಿಯು ಅಷ್ಟಿದೆ. ಅದನ್ನು ಹೆಚ್ಚಿಸಿಕೊಂಡರೂ ದುಃಖದ ಆವೇಗವು ಕಡಿಮೆಯಾಗುವುದು. ಜೊತೆಗೆ ದುಃಖವನ್ನು ಮಾರುವುದು ಒಂದು ವಿಧಿ ಇದೆ. ವಿಶ್ವಾಮಿತ್ರನಿಗೆ ಅದನ್ನು ಕೇಳಿ ಇನ್ನೂ ಆಶ್ಚರ್ಯವಾಯಿತು. ಏನು, ದುಃಖವನ್ನು ಮಾರುವುದೇ ಎಂದನು. ವಾಮದೇವನು,
ಮೊದಲಿನಂತೆಯೇ ಗಂಭೀರನಾಗಿ ಧೀರ ವೃತ್ತಿಯಿಂದ ಹೇಳಿದನು, ಹೌದು, ನಿನ್ನ ಮನೆಯಲ್ಲಿರುವ ಹಸುವಿನ ಮೇಲೆ ನಿನಗೆ ಅಭಿಮಾನವಿದೆ. ಅದನ್ನು ನಾನು ಕ್ರಯ ಮಾಡಿದಾಗ ನೀನು ಕೊಡುತ್ತೀಯೆ. ಕೊಡುವುದು ನಿನಗೆ ಸಂಕಟವಾಗುವುದಿಲ್ಲವೇ? ಆದರೆ ಅದಕ್ಕೆ ತಕ್ಕ ಬೆಲೆಯು ನಿನಗೆ ಬಂತು ಎಂದು ಗೊತ್ತಿದ್ದರೆ ನಿನಗೆ ಆ ಮಾರಾಟದಿಂದ ದುಃಖವಾಗುವುದಿಲ್ಲ. ಹಾಗೆಯೇ ನಿನಗೆ ಬೇಡವಾದ ವಸ್ತುವಿನ ಗುಣವನ್ನು ಚಿಂತಿಸದೆ ದೋಷವನ್ನೇ ಎಣಿಸಿದರೆ ಹೋದುದು ಕ್ಷೇಮವಾಯಿತು ಎಂದು ಸುಖವಾಗುವುದು. ಇದೇ ನಾನು ಹೇಳಿದ ವಿನಿಮಯ. ರಾಜ್ಯವನ್ನು ಆಳುತ್ತಿದ್ದ ವಿಶ್ವಾಮಿತ್ರನಿಗೆ ಈ ವಿನಿಮಯ, ಈ ಮಾರಾಟ ಹೊಸದಲ್ಲ. ಆದರೆ ಅವನು ಅದನ್ನು ಸ್ವಂತಕ್ಕೆ ಉಪಯೋಗಿಸುವುದನ್ನು ಕುರಿತು ಯೋಚಿಸಿರಲಿಲ್ಲ. ಮುಂದೆ ತಾನು ಅನುಭವಿಸಬೇಕಾದ ದುಃಖವನ್ನು ಸುಖವನ್ನು ಮಾಡಿಕೊಳ್ಳುವ ಸಾಧನವು ಇಲ್ಲಿದೆ ಎಂಬುದು ಆತನಿಗೆ ಕಂಡಂತಾಯಿತು. ವಾಮದೇವನು ಹೀಗೆಯೇ ಕಥಾಕಲಾಪಗಳಲ್ಲಿರುವಾಗ ಸಂಜೆಯಾಯಿತು. ಅದೇನದು? ಹಿಮಾಲಯದ ಸಂಜೆ. ಇನ್ನು ಸೂರ್ಯಾಸ್ತಮಯವಾಗುವುದಕ್ಕೆ ಅರ್ಧ ಯಾಮವಿದೆ ಎನ್ನುವಾಗಲೇ ಚಳಿಗೆ ಆರಂಭ. ಕಾವಳಕ್ಕೆ ಮೊದಲು ಮಿತ್ರರಿಬ್ಬರೂ ಸಂಧ್ಯಾಕರ್ಮವನ್ನು ಮುಗಿಸಿ ಹಾಗೆಯೇ ಮಾತನಾಡುತ್ತಿದ್ದು ನಿದ್ದೆಯನ್ನು ಅಂಗೀಕರಿಸಿದರು. ವಿಶ್ವಾಮಿತ್ರನಿಗೆ ರಾತ್ರಿಯೆಲ್ಲ ನಿದ್ದೆಯಿಲ್ಲ. ವಸಿಷ್ಠರದೇ ಯೋಚನೆ. 48ನೆಯ ತರಂಗ. ಮರುದಿನ ಪ್ರಾತಃ ಕರ್ಮಗಳೆಲ್ಲ ತೀರಿ ವಿಶ್ವಾಮಿತ್ರನು ತೂಷ್ಣೀಂ ಕುಳಿತಿರುವಾಗ ವಾಮದೇವನು ಅಗ್ನಿಗೃಹಕ್ಕೆ ಕರೆದನು. ಮುನೀಂದ್ರರು ದಯಮಾಡಿಸಬೇಕು. ಅಗ್ನಿದೇವನ ಅಪ್ಪಣೆಯಾಗಿದೆ. ತಾವು ವೈಶ್ವಾನರ ವಿದ್ಯೆಯನ್ನು ಸ್ವೀಕರಿಸಬೇಕು. ವಿಶ್ವಾಮಿತ್ರನು ಆ ಮರ್ಯಾದೆಯ ಮಾತುಗಳನ್ನು ಕೇಳಿ ನಗುತ್ತಾ, ಆಗಬಹುದು. ವಾಮದೇವ ಮಹರ್ಷಿಗಳು ಅನುಗ್ರಹ ಮಾಡಿ ಅಗ್ನಿ ರಹಸ್ಯವನ್ನು ಬೋಧಿಸಬೇಕು. ಮೈತ್ರಿಯಿಂದ ಆಗ ರುದ್ರವಿದ್ಯೆಯನ್ನು ಕೊಟ್ಟು ಸಾತ್ವಿಕನನ್ನು ಮಾಡಿದಿರಿ. ಈಗ ಈ ವೈಶ್ವಾನರವನ್ನು ಅನುಗ್ರಹಿಸಿ ನನ್ನನ್ನು ಬ್ರಾಹ್ಮಣನನ್ನು ಮಾಡಬೇಕು ಎಂದನು. ನೀನು ಬ್ರಾಹ್ಮಣನಲ್ಲ ಎಂದು ನಿನಗೆ ಯಾರಾದರೂ ಹೇಳಿದರೇನು? ವಿಶ್ವಾಮಿತ್ರನು ಆ ವಿಷಯವನ್ನು ಮತ್ತೆ ಪ್ರಸ್ತಾಪಿಸುವೆನು. ಈಗ ತಾವು ಅಭಿಮುಖರಾಗಿದ್ದೀರಿ. ತಾವೇ ಅಗ್ನಿಯಾಗಿ ಕುಳಿತು ನನಗೆ ವೈಶ್ವಾನರ ವಿದ್ಯೆಯನ್ನು ಕರುಣಿಸೋಣವಾಗಲಿ ಎಂದು ಕೈ ಮುಗಿದನು. ವಾಮದೇವನು ಸಮಾಹಿತ ಚಿತ್ತನಾಗಿ ಕುಳಿತನು. ಹೋಮ ಮಾಡಿ ಅಗ್ನಿದೇವನ ಅಪ್ಪಣೆ ಪಡೆದು ವೈಶ್ವಾನರ ವಿದ್ಯೆಯನ್ನು ದಾನ ಮಾಡಿದನು. ವಿಶ್ವಾಮಿತ್ರನೂ ಗ್ರಹಿಸಿದನು. ಅಗ್ನಿದೇವನ ಅನುಗ್ರಹವಾದ ಆ ವಿದ್ಯೆಯು ಆತನಿಗೂ ಒಲಿಯಿತು. ಆತನಿಗೆ ಅಗ್ನಿ ಸಾಕ್ಷಾತ್ಕಾರವಾಯಿತು. ಆನಂದದಲ್ಲಿ ಮೈಮರೆತು ಹೋಯಿತು. ಆ ಯಜ್ಞೇಶ್ವರನ ದಯೆಯೇ ವಾಕ್ಕಾಗಿ ಪ್ರವಹಿಸಿ ಮಂತ್ರವಾಯಿತು. ವೈಶ್ವಾನರ ಸೂಕ್ತವೊಂದು 9 ಮಂತ್ರಗಳಾಗಿ ಗಿಡದಲ್ಲಿ ಕಾಯುವ ಹೂವಿನಷ್ಟು ಸಹಜವಾಗಿ ಸುಂದರವಾಗಿ ಪ್ರಕಟವಾಯಿತು. ವಾಮದೇವನಿಗೆ ಆಶ್ಚರ್ಯವಾಯಿತು. ಭರತರ ಕುಲದೈವವೂ ತನ್ನ ಇಷ್ಟದೈವವೂ ಆದ ಯಜ್ಞೇಶ್ವರನು ತನ್ನ ಮಿತ್ರನಿಗೂ ಒಲಿದನೆಂದು ಆತನಿಗಾದ ಸಂತೋಷಕ್ಕೆ ಪಾರವೇ ಇಲ್ಲ. ಬಹು ರಹಸ್ಯವಾಗಿ ಜಾತಶುದ್ಧರೆಂದು ಪ್ರಸಿದ್ಧರಾದ ಬ್ರಾಹ್ಮಣರಿಗೆ ಮಾತ್ರವೇ ತಿಳಿದಿದ್ದ ಈ ವಿದ್ಯೆಯು ಉಪದೇಶವಾಗುತ್ತಿದ್ದ ಹಾಗೆಯೇ ಈ ಕೌಶಿಕನಿಗೆ ಫಲಿಸಿತಲ್ಲ ಎಂಬ ಆನಂದ ಆತನಿಗೆ ಅಷ್ಟಿಷ್ಟು ಅಲ್ಲ. ಜಾತದೇವನ ಅನುಗ್ರಹದಿಂದ ಜಾತವೇದನೇ ಆಗಿ ಕುಳಿತ ಮುನೀಂದ್ರನನ್ನು ಯಥೋಚಿತವಾದ ಉಪಚಾರಗಳಿಂದ ಸತ್ಕರಿಸಿ ಮುಂದಿನ ಕಾರ್ಯವೇನು ಎಂದು ವಾಮದೇವನು ವಿನಯದಿಂದ ಪ್ರಾರ್ಥಿಸಿದನು. ಜಾತವೇದನು ನಾಳೆಯ ದಿನ ನಚಿಕೇತರ ಆಶ್ರಮಕ್ಕೆ ಹೋಗಿ ಅಲ್ಲಿ ಋಷಿ ಪರಿಷತ್ತನ್ನು ಕರೆಯಿಸು, ಅಲ್ಲಿ ನಡೆಯುವುದನ್ನು ನೋಡಿ ಸಂತೋಷಪಡಿ ಎಂದು ಅಪ್ಪಣೆ ಕೊಟ್ಟು ಉಪಶಾಂತನಾದನು. ವಿಶ್ವಾಮಿತ್ರನಿಗೆ ಎಚ್ಚರವಾಯಿತು. ಎಚ್ಚರವಾಗುತ್ತಿದ್ದ ಹಾಗೆಯೇ ತನ್ನ ದೇಹದಿಂದ ಸುಂದರ ಜ್ವಾಲಾಮಾಲೆಗಳು ಪ್ರಸರಿಸುತ್ತಿರುವಂತೆ ಭಾಸವಾಯಿತು. ವಾಮದೇವ, ಇದೇನಿದು?
ಎಂದನು. ವಾಮದೇವನು ನಗುತ್ತಾ ಹೇಳಿದನು, ಅಗ್ನಿಹೋತ್ರಿಗಳು ಅಗ್ನಿಯೇ ಆದರು. ಈಗ ಏನು ಎಂದು ಕೇಳಿದರೆ ನಾನೇನು ಹೇಳಬೇಕು? ನೀನು ರುದ್ರನ ಅನುಗ್ರಹವನ್ನು ಪಡೆದೆ. ಅನಂತರ ಆಪೋದೇವಿಯರ ಅನುಗ್ರಹವನ್ನು ಸಂಪಾದಿಸಿ ಆ ರುದ್ರನನ್ನು ಶಂಕರನನ್ನು ಮಾಡಿಕೊಂಡೆ. ಆ ಶಿವನ ಕೃಪೆಯಿಂದ ಸ್ವರ್ಗವು ಮನೆಯ ಬಾಗಿಲಿಗೆ ಬಂದು ಕರ್ಮಜ ದೇವತೆಯಾದೆ. ಆ ರುದ್ರನ ಅನುಗ್ರಹವೇ ಮುಂಬರಿದು ಪ್ರಾಣದರ್ಶನವಾಯಿತು. ದೇಹದಲ್ಲಿದ್ದ ಪಂಚಭೂತಗಳೂ ಶುದ್ಧವಾಗಿ ಎಲ್ಲವೂ ಶಾಂತವಾಗಿ ತೇಜೋಮಯಗಳಾದವು. ಸ್ಥಾಲೀಪಾಕದಿಂದ ಪ್ರಾಣಾಪಾನಗಳು ಪ್ರಸನ್ನವಾದವು. ಈಗ ವೈಶ್ವಾನರ ವಿದ್ಯೆಯನ್ನು ಪಡೆದು ಬೃಹತ್ ಪ್ರಾಣಮಂಡಲವೇ ಪರಿಶುದ್ಧವಾಯಿತು. ಈಗ ತೇಜೋಮಯ ಮೂರ್ತಿಯಾದೆ. ಇದುವರೆಗೆ ಸ್ಥೂಲ ಚಕ್ಷುಸ್ಸಿಗೆ ಕಾಣದಿದ್ದ ತೇಜಸ್ಸು ಈಗ ಸ್ಥೂಲ ಚಕ್ಷುಸ್ಸಿಗೂ ಕಾಣುವಂತಾಯಿತು. ಈ ತೇಜಸ್ಸು ಈಗ ಪ್ರಸ್ಫುರಿತವಾಗಿ ನಿನ್ನ ಕ್ಷೇತ್ರವಾದ ಈ ದೇಹದಲ್ಲಿ ಇರುವ ಪಂಚಭೂತಗಳಲ್ಲಿ ಜ್ಞಾತಾಜ್ಞಾತವಾಗಿ ಸ್ವಪರ ಕರ್ತೃವಾಗಿ ಸಂಭವಿಸಿರುವ ಮಲಗಳನ್ನೆಲ್ಲ ದಹಿಸುತ್ತಿರುವುದು. ಅದರಿಂದ ಈ ಸ್ಥೂಲ ಚಕ್ಷುಸ್ಸಿಗೆ ಹೀಗೆ ಕಾಣುತ್ತಿರುವುದು. ಆ ಭೂತಪಂಚಕವು ನಿರ್ಮಲವಾಗುತ್ತಲೂ ಇದೂ ಮತ್ತೆ ಶಾಂತವಾಗಿ ಶಮಿಯಲ್ಲಿರುವ ತೇಜಸ್ಸಿನಂತೆ ಅಂತರ್ನಿಹಿತವಾಗುವುದು. ವಿಶ್ವಾಮಿತ್ರನು ಕೇಳಿದನು, ಪ್ರಾಣಾಗ್ನಿ ಪಂಚಕ ದರ್ಶನವಾದಾಗ ತೇಜೋ ವಿಕಿರಣವಾಯಿತಲ್ಲ, ಅದೇನು? ಅದು ಭೂತ ತನ್ಮಾತ್ರಗಳಲ್ಲಿ ಪ್ರಾಣ ಸಂಚಾರವಾದುದರ ಲಕ್ಷಣ. ತನ್ಮಾತ್ರಗಳಿಂದಲೇ ಪ್ರಾಣಗಳು ಹುಟ್ಟಿವೆ. ಆದರೂ ಜನ್ಮದಿಂದಾಗಲಿ ಮಣಿಮಂತ್ರಾದಿ ಕರ್ಮಗಳಿಂದಾಗಲಿ ಈ ಪ್ರಾಣಗಳು ಬಹಿರ್ಮುಖ ವೃತ್ತಿಯನ್ನು ಬಿಟ್ಟು ಅಂತರ್ಮುಖವಾದಾಗ ಭೂತಗಳಲ್ಲೂ ಪ್ರಾಣ ಸಂಚಾರವಾಗುವುದು. ಆಗ ಆ ಭೂತಗಳು ತೇಜೋಮಯ ಮೂರ್ತಿಗಳಾಗುವು. ತೇಜಸ್ಸಿನ ಸ್ಫುರಣವು ಅವುಗಳಿಗೂ ಲಭಿಸಿ ಭೂತಗಳು ಪ್ರಾಣವಂತಗಳಾದಂತೆ ಸವ್ಯಾಪಾರಗಳಾಗುವು. ಆಗ ಯಾವ ದೇಹದಲ್ಲಿ ಇದು ಪಡೆಯುವುದೋ ಆ ದೇಹವು ವಿಪ್ರವಾಗುವುದು. ಹಾಗೆ ನೀನು ವಿಪ್ರನಾದೆಯೆಂದೇ ನಿನಗೆ ಅಗ್ನಿ ರಹಸ್ಯವು ತಿಳಿದುದು. ಇನ್ನು ನಚಿಕೇತಾಶ್ರಮಕ್ಕೆ ಹೋಗಬೇಕೆಂದೂ ಅಲ್ಲಿ ಋಷಿ ಪರಿಷತ್ತನ್ನು ಕರೆಯಬೇಕೆಂದೂ ಅಪ್ಪಣೆಯಾಗಿದೆ. ಅಲ್ಲಿ ಏನೇನು ವಿಚಿತ್ರ ನಡೆಯುವುದೋ ಹೀಗೆ ನೀನು ವಿಪ್ರನಾಗಿರುವುದನ್ನು ಕಂಡೇ ನಾನು ಕೇಳಿದುದು. ನೀನು ಬ್ರಾಹ್ಮಣನಲ್ಲ ಎಂದು ನಿನಗೆ ಯಾರು ಹೇಳಿದರು ಎಂದು. ಮೇನಕೆಯನ್ನು ನಾನು ಕೇಳಿದಾಗ ಆಕೆಯು, ಈ ನಿನ್ನ ಮಗುವು ಯಾರನ್ನು ವರಿಸುವುದೋ ಅದೇ ಕುಲ ನಿನ್ನದು ಎಂದಳು. ಪುರೂರವಾಶ್ರಮದಲ್ಲಿ ಇದ್ದಾಗ ಆ ಮಗುವು ದುಷ್ಯಂತನನ್ನು ಮದುವೆಯಾದಳೆಂದು ಸುದ್ದಿ ಬಂತು. ಹೌದು, ಮೇನಕೆಯು ಗರ್ಭಧಾರಣ ಮಾಡಿದಾಗ ನಿನ್ನಲ್ಲಿ ಇನ್ನೂ ಕ್ಷತ್ರಿಯಾಂಶವಿತ್ತು. ಹಾಗೂ ಆಗಲಿ, ಕರ್ಮಠರು ಯಾವ ಸ್ವರ್ಗಕ್ಕಾಗಿ ಹಗಲೂ ಇರಳು ಹೋಮ ಇಜ್ಯಾದಾನಾದಿ ಇಷ್ಟಾಪೂರ್ತ ಕರ್ಮಗಳಿಂದ ಪುಣ್ಯವನ್ನು ಸಂಪಾದಿಸುವರೋ ಆ ಸ್ವರ್ಗವೇ ನಿನ್ನ ಬಳಿಗೆ ಬಂತಲ್ಲ. ನೀನು ಕ್ಷತ್ರಿಯನಾಗದೆ ಬ್ರಾಹ್ಮಣನಾಗಿದ್ದರೆ ಅದು ಸಾಧ್ಯವಾಗುತ್ತಿತ್ತೇನು? ಏಕೆ ಬ್ರಾಹ್ಮಣನಾದರೆ ಸ್ವರ್ಗ ಸುಖವನ್ನು ಅನುಭವಿಸುವಂತಿಲ್ಲವೇನು? ಹುಚ್ಚ, ಕರ್ತೃತ್ವ ಭೋಕ್ತೃತ್ವಗಳೆರಡೂ ಪರರದು ಎಂದು ತಿಳಿದು ಲೋಕಾನುಗ್ರಹಾರ್ಥವಾಗಿ ತನ್ನದಲ್ಲದ ಆ ಎರಡನ್ನೂ ವಹಿಸಿಕೊಂಡು ಈ ಲೋಕಕ್ಕೆ ಬಂದು ಹೋಗುವ ದೇವತೆಗಳಿಗೆಲ್ಲ ತನ್ನ ದೇಹದಲ್ಲಿ ಅವಕಾಶ ಕೊಡುತ್ತಾ ಯಾವ ರೀತಿಯಿಂದಲೂ ಮೋಹ ಪರವಶನಲ್ಲದಿರುವವನು ಬ್ರಾಹ್ಮಣ. ಇಂತಹ ಬ್ರಾಹ್ಮಣನಾಗಿ ನೀನು ಸ್ವರ್ಗಭೋಗವನ್ನು ಅನುಭವಿಸುವೆಯಾ? ಸಾಕ್ಷಿ ನೋಡು. ಭಾರ್ಗವರು ಜಾತಿ ಬ್ರಾಹ್ಮಣರಾದರೂ ಭೋಗಪರಾಯಣರೆಂದು ಅವರಿಗೆ ಕ್ಷತ್ರಿಯರಿಂದ ಹಾನಿಯಾಯಿತು. ವಸಿಷ್ಠರು ಭೋಗಪರಾಯಣರಲ್ಲವಾಗಿ ಸನ್ಯಸ್ತ ಸಂಕಲ್ಪರಾದುದರಿಂದ ಮಹಾಕ್ಷತ್ರಿಯನಾದ ನೀನು ಅವರ ಮೇಲೆ ಕೈ ಮಾಡಲು ಹೋಗಿ ಸೋತು
ನಿನ್ನ ಕ್ಷಾತ್ರವನ್ನೇ ಬಲಿಗೊಟ್ಟು ನೀನೂ ಬ್ರಾಹ್ಮಣನಾದೆ ಅಲ್ಲವೇ? ಹೇಳು. ವಾಮದೇವನು ಇನ್ನೂ ಮುಂದುವರಿದು ಹೇಳಿದನು, ನಿನ್ನಲ್ಲಿದ್ದ ಭೋಗ ಪ್ರವೃತ್ತಿಯೆಲ್ಲವೂ ತಪಶುದ್ಧವಾಗಿ ಪಿಂಡವಾಗಿ ಪರಿಶುದ್ಧ ಕ್ಷಾತ್ರ ತೇಜೋಧಾನಿಯಾಗಿ ಮಗುವಾಯಿತು. ಅವಳಲ್ಲಿ ಚಂದ್ರವಂಶ ಪ್ರತಿಷ್ಠಾಪಕನಾದ ಮಹಾಪುರುಷನು ಚತುಸ್ಸಮುದ್ರ ಮುದ್ರಿತವಾದ ಭೂಮಂಡಲದಲ್ಲಿನ್ನೂ ಧರ್ಮ ವ್ಯವಸ್ಥೆಯನ್ನು ಸಂಸ್ಥಾಪಿಸುವ ಮಹಾಚಕ್ರವರ್ತಿಯು ಹುಟ್ಟಿರುವನು. ಹಾಗೆ ನಿನ್ನ ಕ್ಷಾತ್ರ ತೇಜಸ್ಸು ಪಿಂಡವಾಗಿ ತನ್ನ ಗರ್ಭಕ್ಕೆ ಬಂತೆಂಬುದನ್ನು ತಿಳಿಯದ ಮೇನಕೆಯು ನೀನು ಕೇಳಿದ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು? ಅಲ್ಲದೆ ನಿನಗಾಗಿ ಮಾನವ ಧರ್ಮವನ್ನು ಅಂಗೀಕರಿಸಿದ್ದವಳು ಅವಳು. ಮಾನವ ದೇಹದಲ್ಲಿ ಆಪ ಪೃಥ್ವೀಭೂತಗಳೆರಡೂ ಬಲವಾಗಿದ್ದು ತೇಜಸ್ಸನ್ನು ಒತ್ತಿಟ್ಟಿರುವುದರಿಂದ ದೇವತಾ ದೇಹದಲ್ಲಿ ಕಾಣುವ ಸಿದ್ಧಿಗಳು ಆ ಕ್ಷೇತ್ರದಲ್ಲಿ ಕಾಣಲು ತಪಸ್ಸು ಬೇಕು. ಅವಳು ಹೊರಟು ಹೋಗುವಾಗ ನೋಡಬಹುದಾಗಿತ್ತು, ಆದರೆ ಅವಳಿಗೆ ಅವಸರ. ಆ ನಚಿಕೇತನು ಪರಮರ್ಷಿ, ಸಾಕ್ಷಾತ್ ವೈಶ್ರವಣನಿಂದ ಅಗ್ನಿವಿದ್ಯೆ ಬ್ರಹ್ಮವಿದ್ಯೆಗಳೆರಡನ್ನೂ ಸಂಪಾದಿಸಿದ ಮಹಾನುಭಾವ. ಆತನ ಆಶ್ರಮದಲ್ಲಿ ಇನ್ನೂ ಏನೇನು ವಿಚಿತ್ರಗಳು ಕಾದಿವೆಯೋ. ಹಿಂದೆ ನಿಮ್ಮ ಪೂರ್ವಜರಲ್ಲಿ ಒಬ್ಬನಾದ ಸಿಂಧುದ್ವೀಪನೂ ನಿಮ್ಮ ವಂಶಕ್ಕೆ ಸೇರಿದ ದೇವಾಪಿಯೂ ಬ್ರಾಹ್ಮಣ್ಯವನ್ನು ಸಂಪಾದಿಸಿ ಬ್ರಹ್ಮರ್ಷಿಗಳಾದರು. ಆದರೆ ಅವರ ಜೀವನದಲ್ಲಿ ಇಷ್ಟು ವಿಚಿತ್ರಗಳಾಗಲಿಲ್ಲ. ನೀನು ಮಹಾಪುರುಷ, ಮಾತಾಪಿತೃ ವಂಶಗಳೆರಡೂ ಉದ್ಧಾರವಾದವು.